ನಮಸ್ತೆ ಪ್ರಿಯ ವೀಕ್ಷಕರೇ. ವಾಸ್ತ್ಯಾಯನ ಕಾಮಸೂತ್ರ ಪಾರ್ಟ್ 2 ಇದಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್, ಯೋಗ ಗುರು ಡಾಕ್ಟರ್ ಕೆ.ವಿ. ಮಹಾದೇವ್. ಸೊ ಮುಂದುವರಿದ ಭಾಗ ನೋಡ್ತಾ ಹೋಗೋಣ. ಪುರುಪೋವ ಅಗ್ನಿರ್ಗೌತಮ ತಸ್ಯ ವ್ಯಾತಮೇವ ಸಮೇತ್ ಪ್ರಾಣೋ ಧೂಮಂ ವಾಗರ್ಚಿ ಚಕ್ಷುರಂಗರಂ ಸ್ತೋತ್ರಂ ವಿಷ್ಣುಲಿಂಗಂ ತಸ್ಮಿನೇತಾಸ್ಮಿನಾಗ್ನೌ ದೇವ ಅನ್ನಂ ಜುಸ್ವತಿ ತಸ್ಯಂ ಹಾಫುತೈ ರೇತಂ ಶಂಭವತಿ. ಅಂದರೆ ಇದರ ಅರ್ಥ, ಗೌತಮ ಪುರುಷನೇ ಅಗ್ನಿಯು, ತೆರೆದ ಬಾಯಿ ಅವನಿಗೆ ಸಮಿತ್ತು, ಪ್ರಾಣವು ಹೊಗೆ, ವಾಕ್ಷು ಜ್ವಾಲೆಯು, ಕಣ್ಣು ಕೆಂಡವು, ಕಿವಿಯು ಕಿಡಿಗಳು. ಈ ಅಗ್ನಿಯಲ್ಲಿ ದೇವತೆಗಳು ಅನ್ನವನ್ನು ಹೋಮ ಮಾಡುತ್ತಾರೆ. ನೀವು ಹೋಮಗಳನ್ನು ಮಾಡಿಸಿದಾಗ ಅನ್ನವನ್ನು ಹಾಕುವಂತಹ ಉದ್ದೇಶನೂ ಕೂಡ ಇದೇನೆ. ಆ ಆಹುತಿಯಿಂದ ರೇತಸ್ಸು ಉಂಟಾಗುತ್ತದೆ. ಪ್ರತಿ ಒಂದು ಈ 9 ಕೋಟಿ ಜೀವರಾಶಿಗಳಲ್ಲಿ ಅಥವಾ ಮನುಷ್ಯನಲ್ಲಿ ಮೇಲ್ ಪುರುಷ ಅಂತ ಏನು ಹೇಳ್ತೀವೋ, ಈ ಪುರುಷನಲ್ಲಿ ರೇತಸ್ಸು ಅಂದರೆ ಈ ಸ್ಪರ್ಮ್, ವೀರ್ಯ ಸುಮ್ಮನೆ ಉಂಟಾಗುವಂತಹದ್ದಲ್ಲ. ದೇವತೆಗಳು, ಗೌತಮ ಪುರುಷನೇ ಅಗ್ನಿಯು, ತೆರೆದ ಬಾಯಿ ಅವನಿಗೆ ಸಮಿತ್ತು, ಪ್ರಾಣವು ಹೊಗೆ, ವಾಕ್ಸು ಜ್ವಾಲೆ, ಕಣ್ಣುಗಳು ಕೆಂಡವು, ಕಿವಿಯು ಕಿಡಿಗಳು. ಈ ಅಗ್ನಿಯಲ್ಲಿ ದೇವತೆಗಳು ಅನ್ನವನ್ನು ಹೋಮ ಮಾಡುತ್ತಾರೆ. ಆ ಆಹುತಿಯಿಂದ ರೇತಸ್ಸು ಪ್ರತಿಯೊಬ್ಬ ಪುರುಷನಲ್ಲೂ ಉತ್ಪತ್ತಿಯಾಗುವಂತಹದ್ದು. ಅದಕ್ಕೆ ಅದರದೇ ಆದಂತಹ ಮಹತ್ವವಿರುವುದು. ಕಾಮ ಅನ್ನುವುದು ಕೇವಲ ಕೆಟ್ಟದ್ದಲ್ಲ. ಇದಕ್ಕೆ ಒಂದು ಪರಿಪೂರ್ಣವಾದಂತಹ ಅರ್ಥವಿದೆ. ಇದಕ್ಕೆ ಒಂದು ಅದರದೇ ಆದಂತಹ ಒಂದು ಮಹತ್ವವಿದೆ. ಆ ಮಹತ್ವದ ಬಗ್ಗೆ ನಾವು ತಿಳ್ಕೋಬೇಕು ಅಷ್ಟೇ. ಹಾಗೆ ಮುಂದುವರಿಸುತ್ತಾ ಪ್ರಜಾಪತಿ ಹೇಳ್ತಿದ್ದಾನೆ, ಈ ರೇತಸ್ಸಿಗೆ ಒಂದು ಆಧಾರ ಮಾಡಬೇಕು ಅಂತ ಈ ಪ್ರಜಾಪತಿಗೆ ಅನಿಸಿದಂತೆ ಆವಾಗ ಅವನು ಈಗ ರೇತಸ್ಸನ್ನು ಸೃಷ್ಟಿ ಮಾಡಾಕಿ, ಆ ರೇತಸ್ಸನ್ನು ಉಪಯೋಗಿಸ್ಕೋಬೇಕಾದ್ರೆ ಏನು ಮಾಡಬೇಕು ಅಂದರೆ, ರೇತಸ್ಸು ಎಲ್ಲಿಂದ ಬರ್ತದೆ? ಪುರುಷನಲ್ಲಿ ಬರುವಂತಹದ್ದು, ಉತ್ಪತ್ತಿ ಆಗುವಂತಹದ್ದು. ಸೊ ಇಲ್ಲಿ ಬಲಗೈ ಒಂದೇ ಇದ್ರ ಸಾಲದು. ಈ ಬಿಸಿ ಅನ್ನುವುದು, ಅಗ್ನಿ ಅನ್ನೋದು ಉತ್ಪತ್ತಿ ಆಗಬೇಕು ಅಂದರೆ ಮತ್ತೊಂದು ಕೈ ಹುಜ್ಜಬೇಕು. ಆವಾಗಲೇ ಇಲ್ಲಿ ಅಗ್ನಿ ಬಿಸಿ ಉತ್ಪತ್ತಿ ಆಗುವಂತಹದ್ದು. ಅದೇ ರೀತಿಯಾಗಿ ಒಂದು ಪುರುಷ ಶಕ್ತಿ ಮತ್ತೊಂದು ಸ್ತ್ರೀ ಶಕ್ತಿ ಬೇಕು ಅನ್ನುವುದನ್ನು ಈ ಪ್ರಜಾಪತಿ ತಿಳ್ಕೊಂಡವನೇ ಒಂದು ಸ್ತ್ರೀಯನ್ನು ಸೃಷ್ಟಿ ಮಾಡದಂತೆ. ಮೈಥುನ ಕರ್ಮ ಕೇವಲ ಸಂತಾನಕ್ಕಾಗಿ ಎಂಬುದು ನಿಜವಾದರೂ, ಅಂದರೆ ಸೆಕ್ಸ್ ಮಾಡುವುದು ನಮ್ಮ ಪೀಳಿಗೆ, ನಮ್ಮ ವಂಶವನ್ನು ಅಭಿವೃದ್ಧಿ, ಅದು ನಾವೇ ಪ್ರಾಣಿ, ಪಕ್ಷಿ, ಗಿಡ, ಮರ, ಜಲಚರಗಳು, ಸರೀಸೃಪಗಳು, ಇಡೀ 9 ಕೋಟಿ ಜೀವರಾಶಿಗಳು ತಮ್ಮ ವಂಶವನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ವಂಶವನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಮುಖ್ಯ ಉದ್ದೇಶ ಇದ್ದರೂ ಕೂಡ ಅದರಿಂದ ಆನಂದ ಅನ್ನುವಂತಹದ್ದು ಕೂಡ ಉಂಟಾಗ್ತದೆ. ನೀರಿಗೆ ಸಮುದ್ರ, ಸ್ಪರ್ಶಕ್ಕೆ ಚರ್ಮ, ಗಂಧಕ್ಕೆ ಅಂದರೆ ಸ್ಮೆಲ್ಗೆ ಮೂಗು, ಹೇಗೆ ಏಕಮಾತ್ರ ಗತಿಯೋ ಹಾಗೆ ಸರ್ವೇಸಾಮಾನಂದಾನ ಮುಪಸ್ಥ ಏಕಯನಂ
ಆದರೆ ಉಪಸ್ಥವು ಆನಂದಕ್ಕೆ ಗತಿ ಎಂದು ಇವರು ತಿಳಿಸಿದರು. ಒಬ್ಬ ಮನುಷ್ಯನಿಗೆ ಇಲ್ಲಿ ತನ್ನ ಸಂತಾನ ಅಭಿವೃದ್ಧಿಯ ಜೊತೆಗೆ ತನ್ನ ವಂಶಾಭಿವೃದ್ಧಿಯ ಜೊತೆಗೆ ಅಲ್ಲಿ ಸಿಗುವಂತಹ ಆನಂದವನ್ನು ಕೂಡ ಇವರು ತಿಳಿಸ್ತಾ ಹೋಗ್ತಾರೆ. ಈ ಭಾವನೆಯಿಂದ ಪುತ್ರ ಮಂತದಲ್ಲಿ ಅಧಿಕಾರವಿಲ್ಲದವರು ಕೇವಲ ಆನಂದಕ್ಕಾಗಿ ಮೈಥುನ ನಿರತರಾಗಬಾರದು ಎಂದು ವಿಧಿಸಿದರು. ಸಮುದ್ರ ಮಂಥನವನ್ನು ಯಾಕೆ ಮಾಡಿದ್ರು? ದುಷ್ಟರ ನಿಗ್ರಹಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಮಾತ್ರ ಸಮುದ್ರ ಮಂಥನವನ್ನು ಮಾಡಿದರು. ಅದೇ ರೀತಿ ನಿಮ್ಮ ಪುತ್ರ ಸಂತಾನಕ್ಕಾಗಿ, ವಂಶ ಅಭಿವೃದ್ಧಿಗಾಗಿ ನೀವು ಈ ಕಾಮ ಮಂಥನವನ್ನು ಮಾಡಬೇಕೇ ಹೊರತು, ಅಂದರೆ ಲೋಕ ಕಲ್ಯಾಣಕ್ಕಾಗಿ ಮಾಡಬೇಕೇ ಹೊರತು ಚಪಲಕ್ಕಾಗಲಿ ತೆವಲಿಗಾಗಲಿ ಅಥವಾ ಅಮಾಯಕರನ್ನು ಸಂಬಂಧ ಪಡೆದವರನ್ನು ಈ ಒಂದು ಕ್ರಿಯೆಗೆ ಬಳಸ್ಕೊಡುವುದು ಕೂಡ ಅಧರ್ಮ ಅನ್ನುವುದನ್ನು ಈ ಉಪನಿಷತ್ತಿನಲ್ಲಿ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ, ಈ ಮಹಾಗ್ರಂಥದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಮುಂದುವರಿಯುತ್ತಾ ಹೇಳ್ತಿದ್ದಾರೆ, ಕೇವಲ ಆನಂದಕ್ಕಾಗಿ ಮೈಥುನ ನಿರತರಾಗಬಾರದು. ಬರೀ ದೇಹ ಸ್ಪರ್ಶಕ್ಕಾಗಿ, ಚರ್ಮ ಸ್ಪರ್ಶಕ್ಕಾಗಿ, ಚಪಲಕ್ಕಾಗಿ ಈ ಕ್ರಿಯೆಯನ್ನು ಮಾಡುವುದು ಅಪರಾಧ, ಅಕ್ಷಮ್ಯ ಅಪರಾಧ, ಅಧರ್ಮ, ಪಾಪಕರ್ಮ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮೈಥುನ ಕರ್ಮವನ್ನು ಯಜ್ಞದಂತೆ ಉಪಾಸಿಸಬೇಕು ಅಂತಲೂ ಕೂಡ ಹೇಳಿದ್ದಾರೆ. ನಾವು ಒಂದು ಯಜ್ಞವನ್ನು ನಮ್ಮ ಸ್ವಾರ್ಥಕ್ಕಾಗಿ ಮಾಡುವಂತಹದ್ದಲ್ಲ. ಯಜ್ಞ, ಪೂಜೆ, ಹವನ, ಹೋಮ ಇವುಗಳೆಲ್ಲ ಸ್ವಾರ್ಥಕ್ಕಾಗಿ ಮಾಡಿದ್ರೆ ಅದು ಫಲಿಸುವುದಿಲ್ಲ. ಲೋಕ ಕಲ್ಯಾಣಾರ್ಥಕವಾಗಿ ಮಾಡಬೇಕು. ಅದೇ ರೀತಿ ಈ ಮೈಥುನ ಕರ್ಮವನ್ನು ಯಜ್ಞದಂತೆ ನಾವು ಉಪಾಸಿಸಬೇಕು. ನಮ್ಮ ಕಲ್ಯಾಣಕ್ಕಾಗಿ, ಜೊತೆಗೆ ಲೋಕ ಕಲ್ಯಾಣಕ್ಕಾಗಿ, ಸೃಷ್ಟಿ ಸ್ಥಿತಿ ಲಯಗಳು ಆಗಬೇಕು, ಆ ಪ್ರೋಸೆಸ್ಗಾಗಿ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಇದು ತುಂಬ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾಮಸೂತ್ರ ಅಂದರೆ ಎಲ್ಲರೂ ಏನೋ ಅದು ಕೇವಲ ಸೆಕ್ಸು, ಅದು ಮಾತಾಡಬಾರ್ದಂತಹ ವಿಚಾರ, ಅದು ಮೈಲಿಗೆ, ಅಸಹ್ಯ ಅಂತ ತಿಳ್ಕೊಂಡಿದ್ರಲ್ಲ. ನೋಡಿ, ಇದರಲ್ಲಿ ಎಂತಹ ವಿಚಾರಗಳು, ಅತಿ ಅದ್ಭುತವಾದಂತಹ ವಿಚಾರಗಳನ್ನು ಶಾಸ್ತ್ರಬದ್ಧವಾಗಿ, ಧರ್ಮಬದ್ಧವಾಗಿ, ಅರ್ಥಬದ್ಧವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮುಂದೆ ನೋಡ್ತಾ ಹೋಗೋಣ. ಯಂಶೋವ ಅಗ್ನಿ ಗೌತಮಂ ತಸ್ಯ ಉಪಸ್ಥ ಏವ ಸಮಿತ್ ಲೋಮಾನಿ ಧೂಮಂ ಯೋನಿರರ್ಚಿ ಯದಂತಂ ಕರೋತಿ ಸ್ಥೆಗಾರಂ ಅಭಿನಂದ ವಿಷ್ಣುಲಿಂಗಂ ತಸ್ಮಿನೇತಸ್ಮಿನ್ನಗ್ನೌ ದೇವರೇತೋ ಜುಹ್ವತಿ ತಸ್ಯ ಆಹುತೈ ಪುರುಷಂ ಸಂಭವತಿ. ಅಂದರೆ ಗೌತಮ ಶ್ರೀಯೇ ಅಗ್ನಿಯು, ಉಪಸ್ಥವೇ ಸಮಿತ್ತು, ಹೋಮಗಳೇ ಹೊಗೆ, ಯೋನಿಯೇ ಜ್ವಾಲೆ, ಅದರೊಳಗಿನದೇ ಕೆಂಡ, ಸುಖಾನುಭವವೇ ಕಿಡಿಗಳು. ಈ ಅಗ್ನಿಯಲ್ಲಿ ದೇವತೆಗಳು ರೇತಸ್ಸನ್ನು ಹೋಮ ಮಾಡುತ್ತಾರೆ. ಆದ್ದರಿಂದ ಪುರುಷನು ಹುಟ್ಟುತ್ತಾನೆ. ಯಾವ ಮನುಷ್ಯರು ಇದನ್ನು ಅರಿಯದೆ ಮೈಥುನ ಕರ್ಮವನ್ನು ಆಚರಿಸುತ್ತಾರೋ ಅವರು ನಿರಿಂದ್ರಿಯರು, ಸುಕೃತರಹಿತರು ಆಗುತ್ತಾರೆ ಅನ್ನುವುದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ನೀವೆಲ್ಲ ಇದನ್ನು ನೋಟ್ ಮಾಡಿ ಇಟ್ಕೋಬೇಕಂತಹ ವಿಚಾರಗಳು. ಒಬ್ಬ ಪುರುಷ ಹುಟ್ಟಬೇಕಾದ್ರೆ, ಆ ಪುರುಷನಲ್ಲಿ ಆ ರೇತಸ್ಸು ಬರಬೇಕಾದ್ರೆ, ಈ ಮಹಾಪಂಚಭೂತಗಳು ಏನೆಲ್ಲ ಪ್ರಕ್ರಿಯೆಗಳಿಗೆ ಒಳಪಡಬೇಕಾಗ್ತದೆ, ಆ ಪ್ರೋಸೆಸ್ಗಳು ಏನಿದೆ,
ಅಷ್ಟು ಸುಲಭವಾಗಿ ಒಬ್ಬ ಪುರುಷನಲ್ಲಿ ರೇತಸ್ ಆಗಲಿ ಉತ್ಪತ್ತಿ ಆಗುವುದಿಲ್ಲ, ಸೃಷ್ಟಿ ಆಗುವುದಿಲ್ಲ ಅನ್ನೋದನ್ನು ನೀವು ತಿಳ್ಕೋಬೇಕು. ಅದು ಎಷ್ಟು ಶ್ರೇಷ್ಠ, ಯಾವ ಕಾರಣಕ್ಕೋಸ್ಕರ ನಾವು ಅದನ್ನು ಮಾಡಬೇಕು. ಸಪೋಸ್ ಅದನ್ನು ಅಧರ್ಮದ ರೀತಿಯಲ್ಲಿ ಈ ಮೈಥುನವನ್ನು, ಈ ಸೆಕ್ಸನ್ನು ಮಾಡಿದ್ರೆ, ಸೊ ಅಂತಹವರು ನಿರಿಂದ್ರಿಯರು. ಅಂದರೆ ಇಂದ್ರಿಯಗಳು ಮುಂದಿನ ಜನ್ಮಗಳಲ್ಲಿ ಅವರು ಕಣ್ಣು ಕಳ್ಕೊಳ್ಳುವಂತಹದ್ದು, ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳ್ಬೋದು. ಬ್ಲೈಂಡು, ಡೆಫ್ನೆಸ್ಸು, ಕಿವುಡರು, ಮೂಕರು, ಕುರುಡರು, ಕುಂಟರು, ಜೊತೆಗೆ ಸುಖವಿಲ್ಲದೆ ತುಂಬ ಕಷ್ಟದ ಜೀವನವನ್ನು ಮಾಡಬೇಕಾಗ್ತದೆ ಮುಂದಿನ ಜನ್ಮದಲ್ಲಿ. ಈ ಜನ್ಮದಲ್ಲಿ ಮಾಡಿದ ಕರ್ಮ ಮುಂದಿನ ಜನ್ಮಕ್ಕೆ ಬರ್ತದೆ. ಹಾಗಾಗಿ ಈ ಕಾಮ ಅನ್ನುವಂತಹ ಪವಿತ್ರವಾದ ಅಮೃತವನ್ನು ಹೇಗೆ ಬಳಸ್ಕೋಬೇಕು ಅನ್ನುವುದನ್ನು ಲೋಕ ಕಲ್ಯಾಣಾರ್ಥಕವಾಗಿ ತಮ್ಮ ವಂಶ ಅಭಿವೃದ್ಧಿಗಾಗಿ ಮಾತ್ರ ಕೇವಲ ನಿಮ್ಮ ಅರ್ಧಾಂಗಿನಿಯ ಜೊತೆ ಮಾತ್ರ ಇದನ್ನು ಶೇರ್ ಮಾಡ್ಕೋಬೇಕು, ಹಂಚ್ಕೋಬೇಕು. ಸಿಕ್ಕದ ಕಡೆಗಳೆಲ್ಲ ದುಷ್ಟ ಮಾರ್ಗದಲ್ಲಿ ಸೊ ಈ ಒಂದು ಕಾರ್ಯವನ್ನು, ಕೆಲಸವನ್ನು ಮಾಡಿದ್ರೆ ಇಂತಹ ಮಹಾಪಾಪಗಳಿಗೆ ನೀವು ಈಡಾಗ್ತೀರಿ ಅನ್ನುವುದನ್ನು ಅತಿ ಸ್ಪಷ್ಟವಾಗಿ ಈ ಗ್ರಂಥ, ಈ ವಾತ್ಸ್ಯಾಯನ ಅನ್ನುವಂತಹ ವಾತ್ಸ್ಯಾಯನ ಕಾಮಸೂತ್ರದಲ್ಲಿ ಸವಿವರವಾಗಿ ಹೇಳಿದ್ದಾರೆ. ಪ್ರಿಯ ವೀಕ್ಷಕರೇ, ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಚಾರವನ್ನು ನೋಡೋಣ. ದಯಮಾಡಿ ಇದು ಅರ್ಥಗರ್ಭಿತವಾದ, ಪ್ರತಿಯೊಬ್ಬ ಮನುಕುಲವು ತಿಳಿದುಕೊಳ್ಳಬೇಕಾದಂತಹ, ಯಾವುದೇ ವಯಸ್ಸಿನ ಅಂತರವಿಲ್ಲದೆ ತಿಳ್ಕೊಳ್ಳಬೇಕಾದಂತಹ ಮಹಾ ಅದ್ಭುತವಾದಂತಹ ಗ್ರಂಥ ವಿಚಾರಗಳು. ಆದುದರಿಂದ ದಯಮಾಡಿ ನಮ್ಮದು 5ರಿಂದ 6,000ಕ್ಕೂ ಹೆಚ್ಚಿನ ವಿಡಿಯೋಗಳಿದೆ. ಸೊ ನಿಮಗೆ ಈ ಎಲ್ಲದರ ನೋಟಿಫಿಕೇಷನ್ ಸಿಗಬೇಕು ಅಂದರೆ, ಇದು ಮಹಾಗ್ರಂಥ, ಇದು ಬೇಕಾದಷ್ಟು ತಿಳ್ಕೊಳ್ಳುವಂತಹದ್ದಿದೆ. ಹಾಗಾಗಿ ಇದರ ಅರಿವು, ಜ್ಞಾನ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋದೇ ನನ್ನ ಇಚ್ಛೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ. ಹೀಗೆ ನೀವು ಮಾಡೋದ್ರಿಂದ ಮುಂದೆ ಮಾಡುವಂತಹ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ಯಾವುದೇ ಆರೋಗ್ಯ ಸಮಸ್ಯೆ, ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳಿದ್ದರೂ ಕೂಡ ನೀವು ನಮ್ಮನ್ನು ಸಂಪರ್ಕಿಸಬಹುದು.